ಹೊಸ ವರ್ಷದ ಸಂಭ್ರಮಕ್ಕೆ ಸರ್ಕಾರ ಅವಕಾಶ ನೀಡಿದೆ ನಿಜ, ಆದರೆ ಲಿಮಿಟ್ ತಪ್ಪಿದ್ರೆ ಶಾಕ್ ಎದುರಾಗಲಿದೆ. ರಾಜ್ಯದ ಉದ್ದಗಲಕ್ಕೂ ಪೊಲೀಸರು ಅಲರ್ಟ್ ಆಗಿ ನಿಂತಿದ್ದು ಸಂಭ್ರಮದ ನಡುವೆ ಕಿರಿಕ್ ಮಾಡೋರಿಗೆ ಬಿಸಿ ಮುಟ್ಟಿಸಲಿದ್ದಾರೆ. ಹೊಸ ವರ್ಷದಲ್ಲಿ ಬಹಳ ಹುಷಾರಾಗಿರಿ. ನೀವು ಏನಾದ್ರು ಜಾಸ್ತಿ ಮಲಗಿದ್ರು ನಿಮ್ಮ ಎತ್ತಾಕೊಂಡು ಮನೆ ಕಳಿಸಿ ಅಂತ ಅವರಿಗೆ ತೊಂದರೆ ಮಾಡಬಾರದು. ಸೆಲೆಬ್ರೇಟ್ ರೆಸ್ಪಾನ್ಸಿಬಲಿ. ಈ ಡ್ರ್ಯಾಗ್ ರೇಸ್ ಮಾಡುವಂಥದ್ದು, ವೀಲಿಂಗ್ ಮಾಡುವಂಥದ್ದು, ಕುಡಿದು ಓಡಿಸುವಂಥವ್ರು ಸಂಖ್ಯೆ ಫ್ಲೈಓವರ್ ರೀತಿಯಲ್ಲಿದ್ದಾವೆ. ಅಲ್ಲೆಲ್ಲ ಸ್ವಲ್ಪ ವಾಹನ ನಿರ್ಬಂಧ. 1 ಗಂಟೆ ಒಳಗಡೆ ಏನಿದೆ 12 ಗಂಟೆಗೆ ಅವರು ಆಚರಣೆ ಮಾಡಿಕೊಂಡು ಬಿಫೋರ್ 1 o'clock ತಮ್ಮ ಮನೇನ ಸೇಫಾಗಿ ಸೇರಿದರೆ ಅದಕ್ಕಿಂತ ಬೇರೆ ಏನೂ ಇಲ್ಲ. ಲಿಮಿಟ್ನಲ್ಲೇ ಕುಡೀರಿ, ಲಿಮಿಟ್ವರೆಗೂ ಕುಣೀರಿ. ಹೊಸ ವರ್ಷದ ಸಂಭ್ರಮಕ್ಕೆ ಯಾವ ಅಡ್ಡಿಯೂ ಇಲ್ಲ ಎಂದಿರೋ ಸರ್ಕಾರ ಸಂಭ್ರಮಕ್ಕೆ ಡೆಡ್ಲೈನ್ ನಿಗದಿಪಡಿಸಿದೆ. ಹೊಸ ವರ್ಷವನ್ನ ಸ್ವಾಗತಿಸೋಕೆ ಜನ ಸಜ್ಜಾಗಿದ್ರೆ, ಜನರ ರಕ್ಷಣೆಗಾಗಿ, ಅಹಿತಕರ ಘಟನೆ ತಡೆಗಾಗಿ ಪೊಲೀಸರು ಕೂಡ ರೆಡಿಯಾಗಿ ನಿಂತಿದ್ದಾರೆ. 12:30ರವರೆಗೆ ಮಾತ್ರ ಮಧ್ಯರಾತ್ರಿ. ಗಿರಿ ಶಿಖರಗಳ ಬಳಿ ಸಂಭ್ರಮಕ್ಕಿಲ್ಲ ಅವಕಾಶ. ಬಾರ್ಗಳು ತುಂಬಿ ತುಳುಕ್ತಿವೆ, ಬೀಚ್ಗಳು ಜನರಿಂದಲೇ ತುಂಬಿವೆ. ರೆಸ್ಟೋರೆಂಟು, ಪಬ್ಗಳಲ್ಲಿ ಕಾಲಿಡೋದಕ್ಕೂ ಜಾಗವಿಲ್ಲ. ಎಲ್ಲರೂ ಹೊಸ ವರ್ಷದ ಸ್ವಾಗತಕ್ಕೆ ಕಾತರರಾಗಿದ್ದು ಖುಷಿಯಲ್ಲಿ ತೇಲಾಡ್ತಿದ್ದಾರೆ. ಇದರ ನಡುವೆ ಕೆಲ ಪ್ರದೇಶಗಳಲ್ಲಿ ನ್ಯೂ ಇಯರ್ ಆಚರಣೆಗೆ ಬ್ರೇಕ್ ಹಾಕಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ ಸೇರಿದಂತೆ ಎಲ್ಲ ಪ್ರವಾಸಿ ತಾಣಗಳಲ್ಲಿ ನಾಳೆ ಸಂಜೆ 6 ಗಂಟೆ ತನಕ ನಿರ್ಬಂಧ ವಿಧಿಸಲಾಗಿದೆ. ಇನ್ನು ಹುಬ್ಬಳ್ಳಿ, ಧಾರವಾಡದಲ್ಲಿ ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ದಾರೆ. ಇಂದು ಬೆಳಗ್ಗೆಯಿಂದಲೇ ಪೊಲೀಸರು ಎಲ್ಲಾ ಕಡೆ ತಪಾಸಣೆ ನಡೆಸಿದ್ರು. ಇನ್ನು ರಾತ್ರಿಯಿಂದಲೇ ಹುಬ್ಬಳ್ಳಿಯ ಫ್ಲೈಓವರ್ಗಳನ್ನು ಬಂದ್ ಮಾಡಲಾಗಿದೆ. ಈ ಡ್ರ್ಯಾಗ್ ರೇಸ್ ಮಾಡುವಂಥದ್ದು, ವೀಲಿಂಗ್ ಮಾಡುವಂಥದ್ದು, ಕುಡಿದು ಓಡಿಸುವಂಥವ್ರ ಸಂಖ್ಯೆ ಮತ್ತು ಅದರಿಂದ ಸಾಧ್ಯವಾಗಬಹುದಂಥ ಅಪಘಾತಗಳನ್ನು ತಡೆಗಟ್ಟುವ ಹಿನ್ನೆಲೆಯಲ್ಲಿ ಕೆಲವು ಏನು ಫ್ಲೈಓವರ್ ರೀತಿಯಲ್ಲಿದ್ದಾವೆ ಅಲ್ಲೆಲ್ಲ ಸ್ವಲ್ಪ ವಾಹನ ನಿರ್ಬಂಧ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇದ್ದಾರೆ. ಅದು ಯಾವ್ಯಾವ ರೋಡ್ಗಳು ಬಂದಾಗುತ್ತೆ ಅನ್ನುವಂಥದ್ದು, ಮುಖ್ಯವಾಗಿ ಫ್ಲೈಓವರ್ಸ್. ಗೃಹ ಸಚಿವರು ಕೂಡ ಗಲಾಟೆಗೆ ಅವಕಾಶ ಇಲ್ಲದಂತೆ ಸಂಭ್ರಮಾಚರಣೆ ಮಾಡಬೇಕು ಅಂತಿದ್ದಾರೆ. ಎಲ್ಲೆಲ್ಲಿ ವಿಶೇಷವಾಗಿ ಯುವಕರು ಸೇರ್ತಾರೆ ಅಲ್ಲಿ ಎಲ್ಲ ನಮ್ಮ ಇಲಾಖೆಯವರು ಅವರನ್ನು ಮಾನಿಟರ್ ಮಾಡ್ತಕ್ಕಂಥ ರೀತಿಯಲ್ಲಿ ಅವರಿಗೆ ತೊಂದರೆ ಮಾಡಬಾರದು. ಸೆಲೆಬ್ರೇಟ್ ರೆಸ್ಪಾನ್ಸಿಬಲಿ ಅಂತಕ್ಕಂಥ ಒಂದು ಘೋಷವಾಕ್ಯವನ್ನು ಹೇಳಿದ್ದೇವೆ. ನೀವು ಆಚರಣೆ ಮಾಡಿ, ಆದರೆ ಜವಾಬ್ದಾರಿಯಿಂದ ಮಾಡ್ಕೊಳ್ಳಿ ಹಾಗೆ ಅಂತೇಳಿ. ಕಲಬುರಗಿಯಲ್ಲಿ ಮಾಲ್, ಬಸ್ ನಿಲ್ದಾಣ ಅಂತ ಎಲ್ಲಾ ಕಡೆಯೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಎಲ್ಲಾ ಕಡೆಯೂ ಇಂದು ಪರಿಶೀಲನೆ ನಡೆಸಿದ್ರು. ಇನ್ನು ಮೈಸೂರಿನಲ್ಲಿ ಇಂದು ರಸ್ತೆಗೆ ಇಳಿದು ಪರಿಶೀಲನೆ ನಡೆಸಿದ ಪೊಲೀಸ್ ಆಯುಕ್ತರು ರಾತ್ರಿ 1 ಗಂಟೆಯೊಳಗೆ ಎಲ್ಲರೂ ಮನೆ ಸೇರಬೇಕು ಅಂತ ಹೇಳಿದ್ರು. 1 ಗಂಟೆವರೆಗೂ ಇತ್ತು ಟೈಮಿಂಗು. ಇದು ಇದೆ, ಈ ವರ್ಷನೂ ಸಹ 1 ಗಂಟೆವರೆಗೂ ಇದೆ. 1 ಗಂಟೆ ಒಳಗಡೆ ಏನಿದೆ 12 ಗಂಟೆಗೆ ಅವರು ಆಚರಣೆ ಮಾಡಿಕೊಂಡು ಬಿಫೋರ್ 1 o'clock ತಮ್ಮ ಮನೇನ ಸೇಫಾಗಿ ಸೇರಿದರೆ ಅದಕ್ಕಿಂತ ಬೇರೆ ಏನೂ ಇಲ್ಲ. ವಿಜಯಪುರಕ್ಕೆ ದೇಶ ವಿದೇಶದಿಂದ ಪ್ರವಾಸಿಗರು ಬರ್ತಾರೆ. ಹೀಗಾಗಿ ಇಲ್ಲೂ ಪೊಲೀಸರು ಹೆಚ್ಚಿನ ಭದ್ರತೆ ಕೈಗೊಂಡಿದ್ದಾರೆ. ಮೈಸೂರಿನತ್ತ ಸಂಭ್ರಮಕ್ಕಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದರಿಂದ ಮಂಡ್ಯ ಬಳಿ ರಾಷ್ಟ್ರೀಯ ಹೆದ್ದಾರಿ ಫುಲ್ ಜಾಮ್ ಆಗಿತ್ತು. ಇನ್ನು ಬೆಳಗಾವಿಯಲ್ಲಿ ಭದ್ರತೆಗೆ 1,000 ಪೊಲೀಸರನ್ನ ನಿಯೋಜಿಸಲಾಗಿದೆ. 16 ಚೆಕ್ ಪೋಸ್ಟ್ ಮಾಡಲಾಗಿದೆ. ಇದರ ಜೊತೆ ಓಲ್ಡ್ ಮ್ಯಾನ್ ಕಲಾಕೃತಿ ನಿರ್ಮಾಣ ಮಾಡಲಾಗಿದ್ದು ಇಂದು ಮಧ್ಯರಾತ್ರಿ ಇವುಗಳನ್ನ ದಹಿಸಲಾಗುತ್ತೆ. ಆ ಬಳಿಕವೇ ಹೊಸ ವರ್ಷವನ್ನ ಸ್ವಾಗತಿಸಲಾಗುತ್ತೆ. ಬ್ಯೂರೋ ರಿಪೋರ್ಟ್, TV9.